ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವಿಬ್ಬಂದಿನೀಂ, ಕಂಬದಿನೋ ಬಿಂಬದಿನೋ ಮೋಕ್ಷವವರಿಂಗಾಯ್ತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. 485ನೇ ಕಗ್ಗ. DVಜಿಯವರ ಅತ್ಯಂತ ಪ್ರಖ್ಯಾತ ಕಗ್ಗಗಳಲ್ಲಿ ಇದು ಒಂದು. ತಂದೆ ಹಿರಣ್ಯಕಶಿಪು ನಂಬಲಿಲ್ಲ, ಹರಿನ ನಂಬಲಿಲ್ಲ, ಅವನು ಶಕ್ತಿಶಾಲಿ ಅಂತ ನಂಬಲಿಲ್ಲ, ಕಾಂಪಿಟೇಟರ್ ಆಗಿ ನೋಡ್ದ. ನಂಬಿದನು ಪ್ರಹ್ಲಾದ, ಅವನ ಮಗ ನಂಬದ, ಅವನು ಕಾಯ್ತಾನೆ ನನ್ನನ್ನು ಅಂತ ನಂಬದ. ನಂಬಿಯೂ ನಂಬದಿರು ಇಬ್ಬಂದಿನಿ, ನೀನು ಅದು ಇಲ್ಲ ಇದು ಇಲ್ಲ, ಅವನು ದೇವರು ನೋಡ್ಕೊಳ್ತಾನೆ ಅಂತ ಹೇಳಿ ಧೈರ್ಯದಿಂದ ಅವನಿಗೆ ಕೈ ಮುಗಿಯೋ ಶಕ್ತಿನೂ ನಿನಗಿಲ್ಲ, ಆ ಥರದ್ದು ಯಾರೂ ಇಲ್ಲಪ್ಪ, ನಂದು ನಾನು ನೋಡ್ಕೋತೀನಿ ಅಂತ ಅನ್ನುವಂತಹ ಧೈರ್ಯನೂ ನಿನಗಿಲ್ಲ. ನಾವು ಆ ಥರದ ಸ್ಥಿತಿಯಲ್ಲಿ ಇದ್ದೀವಿ ನಾವೆಲ್ಲ, ಈ ಜನ್ರೇಷನ್. ಕಂಬದಿನೋ ಬಿಂಬದಿನೋ, ಯಾರಿಗೆ ಹಿರಣ್ಯಕಶಿಪಿಗೆ ಕಂಬದಿಂದ ಬಂದು ಮೋಕ್ಷ ಸಿಕ್ತು, ಪ್ರಹ್ಲಾದನಿಗೆ ಬಿಂಬದಿಂದ, ಆ ಹರಿಯ ರೂಪ ಮಾತ್ರದಿಂದ, ದರ್ಶನ ಮಾತ್ರದಿಂದ ಮೋಕ್ಷ ಆಯಿತು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರವರಿಂಗಾಯಿತು, ಅವರವರಿಗೆ ಮೋಕ್ಷ ಸಿಕ್ತು. ನಮಗೇನು ಸಿಗುತ್ತೆ? ನಮಗದೂ ಇಲ್ಲ ಇದೂ ಇಲ್ಲ, ಆ ಥರದ್ದೊಂದು ಇಬ್ಬಂದಿಯಲ್ಲಿ ಇದ್ದೀವಿ. ಮೊನ್ನೆ ಇನ್ನು ರಾಘವೇಂದ್ರ ಪಾಟೀಲರ ಗೈರ್ ಸಮಜೂತೆ ಅಂತ ಒಂದು ಕಾದಂಬರಿಯನ್ನು ಓದ್ತಾ ಇದ್ದೆ. ಆವಾಗ ಯೋಚಿಸ್ತಾ ಇದ್ದೆ, ಅದರಲ್ಲಿ ಆತ ಚಿಕ್ಕ ಹುಡುಗ, ಆಗಿನ್ನೂ ಆಫೀಸಿಗೆ ಕೆಲಸಕ್ಕೆ ಸೇರಿರ್ತಾನೆ. ಅವನು ರಜಾ ಬೇಕು ಅಂತ ಕೇಳಬೇಕಾಗಿರುತ್ತೆ. ರಜಾ ಬೇಕು ಅಂತ ಕೇಳಬೇಕಾದ್ರೆ ಅವನ ಮೇಲಧಿಕಾರಿಗೆ ಪೇಡ ತೊಗೊಂಡು ಹೋಗಿ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನನಗೆ ರಜಾ ಬೇಕು, ಹೀಗೆ ದಯವಿಟ್ಟು ನನಗೆ ರಜಾ ಕೊಡಿ ಅಂತ ಕೇಳ್ಕೊಳ್ತಾನೆ. ಅವ್ರಿಗೆ ಅದರಿಂದ ಖುಷಿಯಾಗಿ ಆಯಿತು ಅಂತ ಒಪ್ಕೊಳ್ತಾರೆ. ಅಲ್ಲಿಂದ ಮುಂದೆ ಏನೋ ಕತೆ ಮುಂದುವರಿಯುತ್ತೆ. ನಾನು ಯೋಚಿಸ್ತಾ ಇದ್ದೆ, ಇವತ್ತು ನಾವು ಅಷ್ಟು ಈಸಿಯಾಗಿ ನಮ್ಮ ಮೇಲಧಿಕಾರಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನನಗೆ ರಜಾ ಕೊಡಿ ಅಂತ ಕೇಳಿಬಿಟ್ರೆ ಅದರ ಅರ್ಥ ಬೇರೆದೇ ಆಗೋಗುತ್ತೆ. ಇವನು ಬಕೆಟ್ ಹಿಡಿತಿದ್ದಾನೆ ಅಂತನೋ ಇನ್ನೇನೋ ಅತಿ ಮಾಡ್ತಾ ಅದೇನು ಕಾಲಿಗೆಲ್ಲ ಬೀಳೋದು ಅಂತ ಅನಿಸುತ್ತೆ. ನಮ್ಮನ್ನು ನಾವು ಅವ್ರಿಗಿಂತ ಕಡಿಮೆ ಇದ್ದೀವಿ, ನಾವು ಚಿಕ್ಕವರು, ಅವ್ರ ಅನುಭವ ಜಾಸ್ತಿ ಇದೆ ಅಂತ ಪ್ರಾಂಜಲವಾಗಿ ಇನ್ನೊಬ್ರನ್ನ ಒಪ್ಕೊಳ್ಳೋಕೆ ನಮಗೆ ಸಾಧ್ಯನೇ ಇಲ್ಲ. ಇವಾಗ ನಮಗಿಂತ ಚಿಕ್ಕವರು ಇವ್ರಿಗೇನೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಮಗಿಂತ ದೊಡ್ಡವರಾದರೆ ಅವ್ರಿಗೆ ಈ ಕಾಲದ ಅರಿವೇನಿದೆ ಅವ್ರಿಗೇನೂ ಗೊತ್ತಾಗಲ್ಲ ಅಂತ ನಮಗನ್ಸುತ್ತೆ. ಯಾರನ್ನೂ ನಾವು ನಮಗಿಂತ ಇವ್ರಿಗೆ ಹೆಚ್ಚು ತಿಳಿದವರು, ಇವ್ರ ಮುಂದೆ ನಾವು ಸಣ್ಣವರಾಗೋದು ಓಕೆ ಅಂತ ನಮ್ಗೆ ಅನಿಸೋದೇ ಇಲ್ಲ. ಎಲ್ಲರ ಮುಂದೆನೂ ನಮಗೆ ಈಗೋ ಮುಂದೆ ಬಂದುಬಿಡ್ತಾ ಇದೆ. ಅದು ಇವತ್ತಿನ ನಿರಂತರವಾಗಿ ಚಕ 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 ಅಂತ ಬದಲಾಗ್ತಾ ಇರುವ ಕಾಲ ಪ್ರವಾಹದ ಮಾನಸಿಕ ಸ್ಥಿತಿ ಅಂತ ನಾನು ಅರ್ಥೈಸ್ತೀನಿ. ಸೊ ಅವ್ರಿಗೆ ಎಲ್ಲರಿಗೂ ಗೊತ್ತಿಲ್ಲ ಅನ್ಸುತ್ತೆ, ನನಗೆ ಗೊತ್ತಿರೋದೇ ಸತ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬರ ಕೈಯಲ್ಲಿರುವಂತಹ ಇನ್ಫಾರ್ಮೇಷನ್ನ ಗಣಿ ಬೇರೆ ಬೇರೆ ಅರ್ಥವನ್ನೇ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ನನಗೆ ಎಲ್ಲದು ಗೊತ್ತು ಅಂತ ಅನಿಸುತ್ತೆ. ಯಾವಾಗ ಹಾಗನ್ಸುತ್ತೆ, ನಮಗೆ ಯಾರನ್ನೂ ಇವ್ರನ್ನ ಕೇಳಿದರೆ ಗೊತ್ತಾಗುತ್ತೆ ಅನ್ನುವ ರೆಫರೆನ್ಸೇ ಇಲ್ಲದೆ ಹೋದರೆ, ಇವ್ರ ಮುಂದೆ ನಾನು ಶರಣಾಗ್ತೀನಿ, ಇವ್ರಿಗೆಲ್ಲ ಗೊತ್ತು ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನೇ ನಾವು ಸೃಷ್ಟಿಸ್ಕೊಳ್ದೆ ಹೋದರೆ ನಮ್ಮ ಬದುಕಿನಲ್ಲಿ ನಾವು ಸಿಂಬಳದ ನೊಣವೇ ಸರಿ. ಯಾಕೆಂದರೆ ನಮಗೆ ರೆಫರ್ ಮಾಡೋಕ್ಕೆ ಯಾವ ಪಾಯಿಂಟೂ ಇಲ್ಲ. ಇದ್ರ ಮೇಲೆ ನನಗೆ ಹೋಲ್ ಹಾರ್ಟೆಡ್ಲಿ ನಂಬಿಕೆ ಇದೆಯಾ? ಇಲ್ಲ. ಆ ಥರದ್ದೇನೂ ಇಲ್ಲ, ನನ್ನ ದಾರಿ ನಾನು ನೋಡ್ಕೊಳ್ಳೋಣ ಅನ್ನುವಂತಹ ಧಾರ್ಷ್ಟ್ಯ ಇದೆಯಾ? ಇಲ್ಲ. ಹಾಗಿರುವಾಗ ಅದೊಂದು ಕಥೆ ಇದೆ. ಬೌದ್ಧ ಸನ್ಯಾಸಿಗಳು 3 ಜನ ಬರ್ತಿದ್ರಂತೆ. ಕಳ್ಳರು ಎದುರಾಗಿ ಅವರಲ್ಲಿರೋದು ಕಿತ್ಕೊಳ್ಳೋಕ್ಕೆ ಹೋದ್ರಂತೆ. ಆವಾಗ ಒಬ್ಬ ಗುರುಗಳು ಹೇಳಿದ್ದಾರೆ ಅಂತ ಪ್ರಾರ್ಥನೆ ಮಾಡ್ತಾ ನಿಂತ್ಕೊಂಡ್ಬಿಟ್ನಂತೆ. ಅವ್ರು ಏಟು ಹೊಡೆತ ಏನಕ್ಕೂ ಇವನದ್ದು ರೆಸ್ಪಾನ್ಸೇ ಇಲ್ಲ, ಅವ್ನು ಬರೀ ಜಪ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸರಿ, ಅವನನ್ನು ಬಿಟ್ಟು ಹೋಗ್ಬಿಟ್ರು. ಅವನಿಗೊಂದು 4-6 ಏಟು ಬಿತ್ತು, ಅವನನ್ನು ಬಿಟ್ಟು ಹೋದರು ಕಳ್ಳರು. ಇನ್ನೊಬ್ಬ ವಾಪಸ್ಸು ಹೊಡೆದಾಡದ್ನಂತೆ. ಅವನ ಕೈಲಾದಷ್ಟು ಹೊಡೆದಾಡ್ದ, ರೆಸಿಸ್ಟ್ ಮಾಡ್ದ. ಹಾಗಾಗಿ ಕಳ್ಳರು ಹೊರಟು ಹೋಗ್ಬಿಟ್ರು. ಅವನ ಮುಂದೆ ಇದು ಮಾಡೋಕ್ಕಾಗದೆ. 3ನೇವನು ಇವನನ್ನು ನೋಡಿ ಫಸ್ಟು ಜಪ ಮಾಡ್ತಾ ನಿಂತ್ಕೊಂಡಂತೆ. ಅವ್ರು 4-6 ಏಟು ಕೊಟ್ಟರು. ಏಟು ಬೀಳ್ತಿದ್ದಂಗೆ ಅವನಿಗೆ ನೋವಾಗ್ಬಿಟ್ಟು ವಾಪಸ್ ಅವ್ರಿಗೆ ಹೊಡೆಯೋಕ್ಕೆ ಹೋದ್ನಂತೆ. ಅಷ್ಟೊತ್ತಿಗೆ ಅವ್ರ ಕೈ ಮೇಲಾಗಿತ್ತು, ಇವನನ್ನು ಹೆಂಗೆ ತದಕಬೇಕು ಅಂತ ಗೊತ್ತಿತ್ತು, ಅವನು ಏಟು ತಿಂದಂತೆ. ಸೊ ನಂಬದವನು ಒಬ್ಬ ಜಪ ಮಾಡ್ತಾ ನಿಂತ್ಕೊಂಡ್ಬಿಟ್ಟ, ತಪ್ಪಿಸ್ಕೊಂಡ. ನಂಬದೇ ಇರೋನು ಅವನ ಹೋರಾಟನ ಅವ್ನು ನಡೆಸ್ದ, ತಪ್ಪಿಸ್ಕೊಂಡ. ಈ ಮಧ್ಯದಲ್ಲಿದ್ನಲ್ಲ ಇವನಿಗೆ ಸಮಸ್ಯೆ ಆಗಿದ್ದು. ನಾವು ಏನನ್ನು ಮಾಡಿದ್ರು ಅದನ್ನು ಪೂರ್ತಿ ಕನ್ವಿಕ್ಷನ್ನಲ್ಲಿ ಮಾಡಿದ್ರೆ, ನಾನು ಮಾಡ್ತಿರೋದು ಸರಿ ಅಂತ ನಂಬಿ ಅದನ್ನು ಮಾಡಿದ್ರೆ ನಮಗೆ ಸಿಗುವ ಫಲ ಬೇರೆದೇ ಇರುತ್ತೆ. ಇದು ಏನಿದು ಸರಿನೇ ಇಲ್ಲ, ಇದು ಹೆಂಗೆ, ಇದನ್ನು ಮಾಡಲಾ ಬೇಡವಾ ಅನ್ನೋ ಅನುಮಾನದಲ್ಲಿ ನಾವು ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದು ನಮ್ಮ ಕೆಲಸದ ರೀತಿಯಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ.
ನಾವು ಎಷ್ಟು ಕನ್ವಿಕ್ಷನ್ನಿಂದ ಕೆಲಸ ಮಾಡಿದ್ದೀವಿ, ನಮಗೆ ಸಿಗುವ ಫಲವು ಅದೇ ರೀತಿಯದಾಗಿರುತ್ತೆ. ಆದ್ದರಿಂದ ನಾವು ಮಾಡುವ ಕೆಲಸದಲ್ಲಿ ಕನ್ವಿಕ್ಷನ್ ಇದ್ದರೆ ನಾವು ಹಿರಣ್ಯಕಶಿಪು ಆಗಬಹುದು, ಪ್ರಹ್ಲಾದನೂ ಆಗಬಹುದು, ಯಾರೂ ಆಗಬಹುದು. ಆದರೆ ನಮಗದರಿಂದ ಮೋಕ್ಷ ಸಿಗುತ್ತೆ. ಎರಡೂ ಆಗದೆ ಇಬ್ಬಂದಿ ಆಗಿಬಿಟ್ರೆ ನಾವು, ಆಗ ನಮಗೆ ಸಮಸ್ಯೆ ಇದೆ. ಇವತ್ತಿನ ದಿನಮಾನದಲ್ಲಿ ಈ ಕಗ್ಗ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದರೆ ನಮಗೆ ಇವತ್ತು ಅಲ್ಲಾಡ್ತಾ ಇರೋದು ನಮ್ಮ ಕನ್ವಿಕ್ಷನ್ನೇನೆ. ಯಾವುದೂ ಇದು ಸರಿಯಾ ಅಂತ ನಾವು ಅರ್ಥೈಸ್ಕೊಳ್ದೆ, ನಿರ್ಧರಿಸ್ಕೊಳ್ಳೋಕ್ಕಾಗದೆ ಮಾಡ್ತಾ ಇರುವಂತಹ ಕೆಲಸಗಳ ಹೆಚ್ಚಾಗಿರೋದ್ರಿಂದ ಆ ಸನ್ನಿವೇಶಗಳಿಗೆ ನಾವು ಹೆಚ್ಚು ಹೆಚ್ಚು ಒಳಗಾಗ್ತಾ ಇದ್ದೀವಿ. ಸಿಂಬಳದ ನೊಣವಾಗದೆ ನಾವು ಯಾವುದೋ ಒಂದನ್ನು ಹಿಡಿದು ಅಲ್ಲಿ ನಮ್ಮ ಪೂರ್ತಿ ಕನ್ವಿಕ್ಷನನ್ನು ಕೊಡುವಂತಹ ಸಂದರ್ಭ ಬಂದರೆ ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.